ಬಜೆಟ್ ಮಂಡನೆ ಮಾಡ್ತಿದ್ದಾರೆ. ಆ ಬಜೆಟ್ ಅದು ಕೊನೆ ಆಗಬಹುದು, ಒಮ್ಮೆ ಬೇರೆ ಆಗಬಹುದು. ಉತ್ತರ ಕರ್ನಾಟಕಕ್ಕೆ ಏನಾದರೂ ಮುಖ್ಯಮಂತ್ರಿಗಳಾಗಿ ಎಷ್ಟು ದಿನ ಕುರ್ಚಿಲಿ ಕೂರ್ತೀರಿ ಅನ್ನೋದು ಮುಖ್ಯ ಅಲ್ಲ. ಆ ಕುರ್ಚಿಯಲ್ಲೇ ಕೂತ್ಕೊಂಡು ರಾಜ್ಯದ ಜನ ನೆನ್ಪಿಡ್ಕೊಳ್ಳೋ ಹಾಗೆ ಯಾವ ಕೆಲಸವನ್ನು ಮಾಡಿದ್ದೀರಿ ಅನ್ನೋದನ್ನು ಜನ ನೋಡ್ತಾ ಇದ್ದಾರೆ. ಪಾಪ ಹಿಂದೆ 5 ವರ್ಷ ಸಿಕ್ಕಿತ್ತು. 5 ವರ್ಷ ಸಿಕ್ಕಿದಾಗ ಏನು ಮಾಡಿದ್ರು, ಮತ್ತೆ ರಾಜ್ಯದ ಮುಖ್ಯಮಂತ್ರಿಗಳು ಆಗೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂಥೇಳಿ ಸಮಾಜನ ಒಡೆಯುವಂಥ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವ್ರು ಹಿಂದೆ ಮಾಡಿದರು. ಈಗೇನು ಮಾಡಿದ್ದಾರೆ, ಅಹಿಂದ ಹೆಸರು ಹೇಳ್ಕೊಂಡು ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಹಿಂದುಳಿದ ಸಮುದಾಯಗಳು, ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಸಮುದಾಯಗಳಿಗೆ ಇವರು ಮನಸ್ಸು ಮಾಡಿದ್ದೇ ಆಗಿದ್ದಿದ್ರೆ, ಏನು ಯುವಕರಿದ್ದಾರೆ, ಯುವ ಜನತೆ ಇದ್ದಾರೆ, ಸುಮಾರು 2,85,000 ಉದ್ಯೋಗ ಅವಕಾಶ ಇದ್ದರೂ ಕೂಡ ಅದಕ್ಕೆ ನೇಮಕಾತಿ ಆಗದೇ ಹಾಗೆ ಪೆಂಡಿಂಗ್ ಇಟ್ಕೊಂಡು ಕೂತಿದ್ದಾರೆ. ಈಗಲಾದರೂ ಕೂಡ ಅವ್ರಿಗೆ ಕಿಂಚಿತ್ತಾದರೂ ಈ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳು, ಕಾಯಕ ಸಮುದಾಯಗಳು, ಎಲ್ಲ ಸಮುದಾಯಗಳ ಬಗ್ಗೆ ಏನಾದ್ರು ಕಾಳಜಿ ಇದ್ದರೆ, ಯುವ ಜನತೆಯ ಬಗ್ಗೆ ಕಾಳಜಿ ಇದ್ದರೆ ಈಗಲೂ ಕೂಡ ಕಾಲ ಮಿಂಚಿಲ್ಲ. ಹೈಕೋರ್ಟ್ ನೆಪ ಮಾಡಿಕೊಂಡು ರಿಸರ್ವೇಷನ್ ಇವತ್ತಿನ ಹೈಕೋರ್ಟಲ್ಲಿ ಮೆಟ್ಲೇರಿದ್ದಾರೆ, ಅದು ನೆಪ ಮಾಡಿಕೊಂಡು ಸಮಯ ವ್ಯರ್ಥ ಮಾಡ್ದೇ ಆ ಯುವ ಜನತೆಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಬೇಕು. 2,85,000 ಇವತ್ತಿನ ನೇಮಕಾತಿ ಪ್ರಕ್ರಿಯೆ ಆಗದೆ ಹಾಗೆ ಖಾಲಿ ಉಳಿದುಕೊಂಡಿದ್ದಾವೆ. ಅದಕ್ಕೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು. ಎರಡನೇದಾಗಿ ನಾನು ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಆಗ್ರಹ ಪಡಿಸ್ತೇನೆ, ಸದನದಲ್ಲೂ ಕೂಡ ಹೇಳಿದ್ದೇನೆ. ಹಿಂದೆ BJP ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಎಲ್ಲ ಸಮುದಾಯಗಳಿಗೆ ಒಂದು ಅಭಿವೃದ್ಧಿ ನಿಗಮಗಳನ್ನು ಮಾಡಿದರು. 500 ಕೋಟಿಗೂ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದರು. ಇವರು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮುಖ್ಯಮಂತ್ರಿಗಳಿಂದ ನಿರೀಕ್ಷೆ ಇತ್ತು, ಕನಿಷ್ಠ 1,000 ಕೋಟಿ ಕೊಡ್ತಾರೆ. ನೇಕಾರ ಅಭಿವೃದ್ಧಿ ನಿಗಮ ಇರ್ಬೋದು, ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ಇರ್ಬೋದು, ಸವಿತಾ ಸಮಾಜ ಅಭಿವೃದ್ಧಿ ನಿಗಮ ಇರ್ಬೋದು, ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಇರ್ಬೋದು, ಈ ರೀತಿ ರಾಜ್ಯದ ನಾನಾ ಅಭಿವೃದ್ಧಿ ನಿಗಮಗಳೇನಿದ್ದಾವೆ ಹಿಂದಿನ BJP ಸರ್ಕಾರದ ಕೊಡುಗೆ. ಕನಿಷ್ಠ 1,000 ಕೋಟಿ ರೂಪಾಯಿ ಆದರೂ ಕೂಡ ಈ ನಿಗಮಗಳಿಗೆ ಅನುದಾನನ ಕೊಟ್ಟು ಅವ್ರ ಹೆಸರು ಉಳಿಯಂತ ಒಂದು ಪ್ರಯತ್ನ ಮಾಡಲಿ ಅಂತೇಳಿ ತಮ್ಮ ಮೂಲಕ ವಿನಂತಿ ಮಾಡ್ತೇನೆ. ಇವ್ರಿಗೆ ಏನಾದರೂ ಕಾಂಗ್ರೆಸ್ನವ್ರಿಗೆ ಮಾನ ಮರ್ಯಾದೆ ಅನ್ನೋದು ಏನಾರು ಗೊತ್ತಿದ್ರೆ, ಮಹಾತ್ಮ ಗಾಂಧಿಯವ್ರನ್ನ ಬದುಕಿದಂಗೆ ಕಗ್ಗೊಲೆ ಮಾಡಿರುವಂಥದ್ದು ಕಾಂಗ್ರೆಸ್ನವರು. ನರೇಂದ್ರ ಮೋದಿಜಿಯವರು 2014ರಲ್ಲಿ ಪ್ರಧಾನಮಂತ್ರಿಗಳಾಗಿ ಕೆಂಪುಕೋಟೆ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸಿ ಭಾಷಣ ಮಾಡಬೇಕಾದ್ರೆ ಮೊದಲ ಅವರ ಭಾಷಣದಲ್ಲೇ ಸ್ವಚ್ಛ ಭಾರತಕ್ಕೆ ಕರೆಯನ್ನು ಕೊಟ್ಟರು. ಸಾಬರಮತಿ ಆಶ್ರಮ ನೆಹರು ಅಂದಿನ ಪ್ರಧಾನಮಂತ್ರಿಗಳ ಕನಸು. ಇವ್ರು ಯಾರೂ ಕೂಡ ಅದನ್ನು ಸರಿ ಮಾಡೋದಕ್ಕಾಗಲಿಲ್ಲ. ನೆಹರು ಅವರ ಕನಸು ನನಸಾಗಿದ್ದು ಮೋದಿಯವರು ಪ್ರಧಾನಮಂತ್ರಿಗಳಾದಮೇಲೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ಸಾಬರಮತಿ ಫ್ರಂಟ್, ಆ ರಿವರ್ ಫ್ರಂಟ್ ಅಭಿವೃದ್ಧಿಪಡಿಸಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದೊಂದು ಪ್ರೇಕ್ಷಣೀಯ ಸ್ಥಳ ಇವತ್ತು ಆಗಿರುವಂಥದ್ದು. ಹಾಗಾಗಿ ಮಹಾತ್ಮ ಗಾಂಧಿಯವರ ಹೆಸರು ಹೇಳಿಕೊಂಡು ಲೂಟಿ ಮಾಡ್ತಾ ಇದ್ದಂಥ ಕಾಂಗ್ರೆಸ್ ಪಕ್ಷ ಇವತ್ತು ಮನ್ರೇಗಾನ ತೆಗೆದು VBG ರಾಮ್ಜಿ ಮಾಡಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿರುವ ಪರಿಣಾಮವಾಗಿ ಇವತ್ತು ಮಹಾತ್ಮ ಗಾಂಧಿಯವ್ರು ನೆನಪಾಗಿದೆ ಕಾಂಗ್ರೆಸ್ನವ್ರಿಗೆ ವಿನಃ ಇವರಿಗೆ ಕಾಂಗ್ರೆಸ್ ಬಗ್ಗೆ ಗೌರವನೂ ಇಟ್ಕೊಂಡಿಲ್ಲ, ಕಳಕಳಿನೂ ಇಟ್ಕೊಂಡಿಲ್ಲ. ಗಾಂಧೀಜಿ ತತ್ವಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರುವಂಥ ಕೆಲಸ ಈ ದೇಶದಲ್ಲಿ ಯಾರು ಮಾಡಿದರೆ ಕಾಂಗ್ರೆಸ್ ಪಕ್ಷ ಮಾಡಿರುವಂಥದ್ದು. ಅದರ ಪರಿಣಾಮನೇ ಇವತ್ತು ವಿರೋಧ ಪಕ್ಷ ಸ್ಥಾನ ತೆಗೆದುಕೊಳ್ಳೋಕ್ಕೂ ಕೂಡ ಪರದಾಡಬೇಕು ಕೇಂದ್ರದಲ್ಲಿ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಜೆಟ್ ಮಂಡನೆ ಮಾಡ್ತಿದ್ದಾರೆ. ಆ ಬಜೆಟ್ ಅದು ಕೊನೆ ಆಗಬಹುದು, ಒಮ್ಮೆ ಬೇರೆ ಆಗಬಹುದು. ಉತ್ತರ ಕರ್ನಾಟಕಕ್ಕೆ ಏನಾದರೂ ಮುಖ್ಯಮಂತ್ರಿಗಳಾಗಿ ಎಷ್ಟು ದಿನ ಕುರ್ಚಿಲಿ ಕೂರ್ತೀರಿ ಅನ್ನೋದು ಮುಖ್ಯ ಅಲ್ಲ. ಆ ಕುರ್ಚಿಯಲ್ಲೇ ಕೂತ್ಕೊಂಡು ರಾಜ್ಯದ ಜನ ನೆನ್ಪಿಡ್ಕೊಳ್ಳೋ ಹಾಗೆ ಯಾವ ಕೆಲಸವನ್ನು ಮಾಡಿದ್ದೀರಿ ಅನ್ನೋದನ್ನು ಜನ ನೋಡ್ತಾ ಇದ್ದಾರೆ. ಪಾಪ ಹಿಂದೆ 5 ವರ್ಷ ಸಿಕ್ಕಿತ್ತು. 5 ವರ್ಷ ಸಿಕ್ಕಿದಾಗ ಏನು ಮಾಡಿದ್ರು, ಮತ್ತೆ ರಾಜ್ಯದ ಮುಖ್ಯಮಂತ್ರಿಗಳು ಆಗೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂಥೇಳಿ ಸಮಾಜನ ಒಡೆಯುವಂಥ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವ್ರು ಹಿಂದೆ ಮಾಡಿದರು. ಈಗೇನು ಮಾಡಿದ್ದಾರೆ, ಅಹಿಂದ ಹೆಸರು ಹೇಳ್ಕೊಂಡು ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಹಿಂದುಳಿದ ಸಮುದಾಯಗಳು, ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಸಮುದಾಯಗಳಿಗೆ ಇವರು ಮನಸ್ಸು ಮಾಡಿದ್ದೇ ಆಗಿದ್ದಿದ್ರೆ, ಏನು ಯುವಕರಿದ್ದಾರೆ, ಯುವ ಜನತೆ ಇದ್ದಾರೆ, ಸುಮಾರು 2,85,000 ಉದ್ಯೋಗ ಅವಕಾಶ ಇದ್ದರೂ ಕೂಡ ಅದಕ್ಕೆ ನೇಮಕಾತಿ ಆಗದೇ ಹಾಗೆ ಪೆಂಡಿಂಗ್ ಇಟ್ಕೊಂಡು ಕೂತಿದ್ದಾರೆ. ಈಗಲಾದರೂ ಕೂಡ ಅವ್ರಿಗೆ ಕಿಂಚಿತ್ತಾದರೂ ಈ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳು, ಕಾಯಕ ಸಮುದಾಯಗಳು, ಎಲ್ಲ ಸಮುದಾಯಗಳ ಬಗ್ಗೆ ಏನಾದ್ರು ಕಾಳಜಿ ಇದ್ದರೆ, ಯುವ ಜನತೆಯ ಬಗ್ಗೆ ಕಾಳಜಿ ಇದ್ದರೆ
ಈಗಲೂ ಕೂಡ ಕಾಲ ಮಿಂಚಿಲ್ಲ. ಹೈಕೋರ್ಟ್ ನೆಪ ಮಾಡಿಕೊಂಡು ರಿಸರ್ವೇಷನ್ ಇವತ್ತಿನ ಹೈಕೋರ್ಟಲ್ಲಿ ಮೆಟ್ಲೇರಿದ್ದಾರೆ, ಅದು ನೆಪ ಮಾಡಿಕೊಂಡು ಸಮಯ ವ್ಯರ್ಥ ಮಾಡ್ದೇ ಆ ಯುವ ಜನತೆಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಬೇಕು. 2,85,000 ಇವತ್ತಿನ ನೇಮಕಾತಿ ಪ್ರಕ್ರಿಯೆ ಆಗದೆ ಹಾಗೆ ಖಾಲಿ ಉಳಿದುಕೊಂಡಿದ್ದಾವೆ. ಅದಕ್ಕೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು. ಎರಡನೇದಾಗಿ ನಾನು ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಆಗ್ರಹ ಪಡಿಸ್ತೇನೆ, ಸದನದಲ್ಲೂ ಕೂಡ ಹೇಳಿದ್ದೇನೆ. ಹಿಂದೆ BJP ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಎಲ್ಲ ಸಮುದಾಯಗಳಿಗೆ ಒಂದು ಅಭಿವೃದ್ಧಿ ನಿಗಮಗಳನ್ನು ಮಾಡಿದ್ರು. 500 ಕೋಟಿಗೂ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದರು. ಇವರು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮುಖ್ಯಮಂತ್ರಿಗಳಿಂದ ನಿರೀಕ್ಷೆ ಇತ್ತು, ಕನಿಷ್ಠ 1,000 ಕೋಟಿ ಕೊಡ್ತಾರೆ. ನೇಕಾರ ಅಭಿವೃದ್ಧಿ ನಿಗಮ ಇರ್ಬೋದು, ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ಇರ್ಬೋದು, ಸವಿತಾ ಸಮಾಜ ಅಭಿವೃದ್ಧಿ ನಿಗಮ ಇರ್ಬೋದು, ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಇರ್ಬೋದು. ಈ ರೀತಿ ರಾಜ್ಯದ ನಾನಾ ಅಭಿವೃದ್ಧಿ ನಿಗಮಗಳೇನಿದ್ದಾವೆ ಹಿಂದಿನ BJP ಸರ್ಕಾರದ ಕೊಡುಗೆ. ಕನಿಷ್ಠ 1,000 ಕೋಟಿ ರೂಪಾಯಿ ಆದರೂ ಕೂಡ ಈ ನಿಗಮಗಳಿಗೆ ಅನುದಾನನ ಕೊಟ್ಟು ಅವ್ರ ಹೆಸರು ಉಳಿಯಂತ ಒಂದು ಪ್ರಯತ್ನ ಮಾಡಲಿ ಅಂತೇಳಿ ತಮ್ಮ ಮೂಲಕ ವಿನಂತಿ ಮಾಡ್ತೇನೆ. ಇವ್ರಿಗೆ ಏನಾದರೂ ಕಾಂಗ್ರೆಸ್ನವ್ರಿಗೆ ಮಾನ ಮರ್ಯಾದೆ ಅನ್ನೋದು ಏನಾರು ಗೊತ್ತಿದ್ರೆ, ಮಹಾತ್ಮ ಗಾಂಧಿಯವ್ರನ್ನ ಬದುಕಿದಂಗೆ ಕಗ್ಗೊಲೆ ಮಾಡಿರುವಂಥದ್ದು ಕಾಂಗ್ರೆಸ್ನವರು. ನರೇಂದ್ರ ಮೋದಿಜಿಯವರು 2014ರಲ್ಲಿ ಪ್ರಧಾನಮಂತ್ರಿಗಳಾಗಿ ಕೆಂಪುಕೋಟೆ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸಿ ಭಾಷಣ ಮಾಡಬೇಕಾದ್ರೆ ಮೊದಲ ಅವರ ಭಾಷಣದಲ್ಲೇ ಸ್ವಚ್ಛ ಭಾರತಕ್ಕೆ ಕರೆಯನ್ನು ಕೊಟ್ಟರು. ಸಾಬರಮತಿ ಆಶ್ರಮ ನೆಹರು ಅಂದಿನ ಪ್ರಧಾನಮಂತ್ರಿಗಳ ಕನಸು. ಇವ್ರು ಯಾರೂ ಕೂಡ ಅದನ್ನು ಸರಿ ಮಾಡೋದಕ್ಕಾಗಲಿಲ್ಲ. ನೆಹರು ಅವರ ಕನಸು ನನಸಾಗಿದ್ದು ಮೋದಿಯವರು ಪ್ರಧಾನಮಂತ್ರಿಗಳಾದಮೇಲೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ಸಾಬರಮತಿ ಫ್ರಂಟ್, ಆ ರಿವರ್ ಫ್ರಂಟ್ ಅಭಿವೃದ್ಧಿ ಪಡಿಸಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಪ್ರೇಕ್ಷಣೀಯ ಸ್ಥಳ ಇವತ್ತು ಆಗಿರುವಂಥದ್ದು. ಹಾಗಾಗಿ ಮಹಾತ್ಮ ಗಾಂಧಿಯವರ ಹೆಸರು ಹೇಳಿಕೊಂಡು ಲೂಟಿ ಮಾಡ್ತಾ ಇದ್ದಂಥ ಕಾಂಗ್ರೆಸ್ ಪಕ್ಷ ಇವತ್ತು ಮನ್ರೇಗಾನ ತೆಗೆದು VBG ರಾಮ್ಜಿ ಮಾಡಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿರುವ ಪರಿಣಾಮವಾಗಿ ಇವತ್ತು ಮಹಾತ್ಮ ಗಾಂಧಿಯವ್ರ ನೆನಪಾಗಿದೆ ಕಾಂಗ್ರೆಸ್ನವ್ರಿಗೆ ವಿನಃ ಇವರಿಗೆ ಕಾಂಗ್ರೆಸ್ ಬಗ್ಗೆ ಗೌರವನೂ ಇಟ್ಕೊಂಡಿಲ್ಲ, ಕಳಕಳಿನೂ ಇಟ್ಕೊಂಡಿಲ್ಲ. ಗಾಂಧೀಜಿ ತತ್ವಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರುವಂಥ ಕೆಲಸ ಈ ದೇಶದಲ್ಲಿ ಯಾರು ಮಾಡಿದರೆ ಕಾಂಗ್ರೆಸ್ ಪಕ್ಷ ಮಾಡಿರುವಂಥದ್ದು. ಅದರ ಪರಿಣಾಮನೇ ಇವತ್ತು ವಿರೋಧ ಪಕ್ಷ ಸ್ಥಾನ ತೆಗೆದುಕೊಳ್ಳೋಕ್ಕೂ ಕೂಡ ಪರದಾಡಬೇಕು ಕೇಂದ್ರದಲ್ಲಿ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಜೆಟ್ ಮಂಡನೆ ಮಾಡ್ತಿದ್ದಾರೆ. ಆ ಬಜೆಟ್ ಅದು ಕೊನೆ ಆಗ್ಬೋದು, ಬೇರೆ ಆಗ್ಬೋದು. ಮುಖ್ಯಮಂತ್ರಿಗಳಾಗಿ ಎಷ್ಟು ದಿನ ಕುರ್ಚಿಲಿ ಕೂರ್ತೀರಿ ಅನ್ನೋದು ಮುಖ್ಯ ಅಲ್ಲ. ಆ ಕುರ್ಚಿಯಲ್ಲೇ ಕೂತ್ಕೊಂಡು ರಾಜ್ಯದ ಜನ ನೆನ್ಪಿಡ್ಕೊಳ್ಳೋ ಹಾಗೆ ಯಾವ ಕೆಲಸವನ್ನು ಮಾಡಿದ್ದೀರಿ ಅನ್ನೋದನ್ನು ಜನ ನೋಡ್ತಾ ಇದ್ದಾರೆ. ಪಾಪ ಹಿಂದೆ 5 ವರ್ಷ ಸಿಕ್ಕಿತ್ತು. 5 ವರ್ಷ ಸಿಕ್ಕಿದಾಗ ಏನು ಮಾಡಿದ್ರು, ಮತ್ತೆ ರಾಜ್ಯದ ಮುಖ್ಯಮಂತ್ರಿಗಳು ಆಗೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂಥೇಳಿ ಸಮಾಜನ ಒಡೆಯುವಂಥ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವ್ರು ಹಿಂದೆ ಮಾಡಿದರು. ಈಗೇನು ಮಾಡಿದ್ದಾರೆ, ಅಹಿಂದ ಹೆಸರು ಹೇಳಿಕೊಂಡು ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಹಿಂದುಳಿದ ಸಮುದಾಯಗಳು, ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಸಮುದಾಯಗಳಿಗೆ ಇವರು ಮನಸ್ಸು ಮಾಡಿದ್ದೇ ಆಗಿದ್ದಿದ್ರೆ, ಏನು ಯುವಕರಿದ್ದಾರೆ, ಯುವ ಜನತೆ ಇದ್ದಾರೆ, ಸುಮಾರು 2,85,000 ಉದ್ಯೋಗ ಅವಕಾಶ ಇದ್ದರೂ ಕೂಡ ಅದಕ್ಕೆ ನೇಮಕಾತಿ ಆಗದೇ ಹಾಗೆ ಪೆಂಡಿಂಗ್ ಇಟ್ಕೊಂಡು ಕೂತಿದ್ದಾರೆ. ಈಗಲಾದರೂ ಕೂಡ ಅವ್ರಿಗೆ ಕಿಂಚಿತ್ತಾದರೂ ಈ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳು, ಕಾಯಕ ಸಮುದಾಯಗಳು, ಎಲ್ಲ ಸಮುದಾಯಗಳ ಬಗ್ಗೆ ಏನಾದರೂ ಕಾಳಜಿ ಇದ್ದರೆ, ಯುವ ಜನತೆಯ ಬಗ್ಗೆ ಕಾಳಜಿ ಇದ್ದರೆ, ಈಗಲೂ ಕೂಡ ಕಾಲ ಮಿಂಚಿಲ್ಲ. ಹೈಕೋರ್ಟ್ ನೆಪ ಮಾಡಿಕೊಂಡು ರಿಸರ್ವೇಷನ್ ಇವತ್ತಿನ ಹೈಕೋರ್ಟಲ್ಲಿ ಮೆಟ್ಲೇರಿದ್ದಾರೆ, ಅದು ನೆಪ ಮಾಡಿಕೊಂಡು ಸಮಯ ವ್ಯರ್ಥ ಮಾಡ್ದೇ ಆ ಯುವ ಜನತೆಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಬೇಕು. 2,85,000 ಇವತ್ತಿನ ನೇಮಕಾತಿ ಪ್ರಕ್ರಿಯೆ ಆಗದೆ ಹಾಗೆ ಖಾಲಿ ಉಳಿದುಕೊಂಡಿದ್ದಾವೆ. ಅದಕ್ಕೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು. ಎರಡನೇದಾಗಿ ನಾನು ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಆಗ್ರಹ ಪಡಿಸ್ತೇನೆ, ಸದನದಲ್ಲೂ ಕೂಡ ಹೇಳಿದ್ದೇನೆ. ಹಿಂದೆ BJP ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಎಲ್ಲ ಸಮುದಾಯಗಳಿಗೆ ಒಂದು ಅಭಿವೃದ್ಧಿ ನಿಗಮಗಳನ್ನು ಮಾಡಿದ್ರು. 500 ಕೋಟಿಗೂ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದರು. ಇವರು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮುಖ್ಯಮಂತ್ರಿಗಳಿಂದ ನಿರೀಕ್ಷೆ ಇತ್ತು, ಕನಿಷ್ಠ 1,000 ಕೋಟಿ ಕೊಡ್ತಾರೆ. ನೇಕಾರ ಅಭಿವೃದ್ಧಿ ನಿಗಮ ಇರ್ಬೋದು, ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ಇರ್ಬೋದು, ಸವಿತಾ ಸಮಾಜ ಅಭಿವೃದ್ಧಿ ನಿಗಮ ಇರ್ಬೋದು, ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಇರ್ಬೋದು. ಈ ರೀತಿ ರಾಜ್ಯದ ನಾನಾ ಅಭಿವೃದ್ಧಿ ನಿಗಮಗಳೇನಿದ್ದಾವೆ ಹಿಂದಿನ BJP ಸರ್ಕಾರದ ಕೊಡುಗೆ. ಕನಿಷ್ಠ 1,000 ಕೋಟಿ ರೂಪಾಯಿ ಆದರೂ ಕೂಡ ಈ ನಿಗಮಗಳಿಗೆ ಅನುದಾನನ ಕೊಟ್ಟು ಅವ್ರ ಹೆಸರು ಉಳಿಯಂತ ಒಂದು ಪ್ರಯತ್ನ ಮಾಡಲಿ ಅಂತೇಳಿ ತಮ್ಮ ಮೂಲಕ ವಿನಂತಿ ಮಾಡ್ತೇನೆ.